ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಒಂದ್ಸಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಬನ್ನಿ. ಹೊಸಬ್ರು ಯಾರಾದರೂ ನೋಡಕತ್ತಿರಂದ್ರೆ ಶೇರ್ ಮಾಡಿ ಆದಷ್ಟು ನಮ್ಮ ವಿಡಿಯೋನ. ಇವತ್ತಿನ ವಿಷಯದ ಬಗ್ಗೆ ನಿಮ್ಗೆ ಟೈಟಲ್ಲು ತಮ್ಮೇಲೂ ನೋಡಿ ಗೊತ್ತಾಗಿರ್ಬೇಕು ಎದ್ರ ಬಗ್ಗೆ ಮಾತಾಡಕತ್ತಾರ ಅಂತ ಅರ್ಥ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಆ ಘೋರ ಸತ್ಯ ಕಣ್ಣಾರೆ ಕಂಡವ್ರಿಗೆ ಯಾವ ಥರ ಆಗ್ತಿರ್ಬೇಕು, ಬರೀ ನಾವು ನೋಡಿ ನಾವು ವಿಡಿಯೋದಲ್ಲಿ ಮೊಬೈಲಲ್ಲಿ ಹಾಗೆ ಟಿ ವಿಯಲ್ಲಿ ನೋಡಿ ನಮಗೆ ಇಷ್ಟೊಂದು ಸಂಕಟ ಆಗ್ತಿರ್ಬೇಕಾದ್ರೆ ಆ ಸಿಚುವೇಶನನ್ನು ಅನುಭವಿಸಿದಂಥ ಆ ಮಗಳ ಸ್ಥಿತಿ ಏನಾಗಿರ್ಬೇಕು, ಹಾಗೆ ಆ ಕುಟುಂಬದವರು ಆಕೆ ಮಾಡ್ಕೊಂಡಂಥ ಗಂಡನಿಗೆ ಯಾವ ಥರ ಅನುಭವ ಆಗಿರ್ಬೋದು ಅನ್ನೋದು ಕಲ್ಪನೆ ಕಷ್ಟ ಆಗತ್ತೀರಿ ನೋಡಿದ್ರೆ. ಪಾಪ ಮಗಳ ಪರಿಸ್ಥಿತಿ ಯಾವ ಮಗಳಂತ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಟೈಟಲ್ ನೋಡಿದ್ರೆ ಅರ್ಥ ಆಗ್ತೈತಿ ಸ್ನೇಹಿತರೆ. ಮಾನ್ಯ ಅನ್ನೋ ಹುಡುಗಿನ ಅವ್ರ ತಂದೆನೇ ಕೊಚ್ಚಿ ಕೊಲೆ ಮಾಡಿದ್ದಾನಂದ್ರ ಬರೇ ಕೊಲೆ ಮಾಡಿದ್ದಾನಂದ್ರೆ ಅವು ನಂಬ್ತಿರ ಗೊತ್ತಿಲ್ಲ. ಆದರೆ ಆಕೆ ಪರಿಸ್ಥಿತಿ ಏನಾಗಿರ್ಬೇಕು, ಮತ್ತೆ ಗರ್ಭಿಣಿ, ಆಕೆ 7 ತಿಂಗಳು ಗರ್ಭಿಣಿ ಅದಾಳ. ತಾನು ತನ್ನ ಮಗಳ ಜೀವ ಹೊಡಿದಲ್ದನ ಇನ್ನೊಂದು ಮಗುವಿನ ಪ್ರಾಣ ಕೂಡ ತೆಗ್ದಿದ್ದಾನೆ. ಆ ಪಾಪಿ ತಂದೆ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು, ಈ ಭೂಮಿ ಮ್ಯಾಗ ಅಂತ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಬೇಡಪ್ಪ ಅಂತೇಳಿ ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಂಥ ಪಾಪಿ ಜನಗಳನ್ನ ಭೂಮಿ ಮೇಲ್ಗಡೆ ಹುಟ್ಟಿಸ್ಬೇಡ ತಂದೆ, ನೀನು ಮರು ಪ್ರಯತ್ನ ಇಂಥವ್ರಿಗೆ ಬದುಕೋಕ್ಕೆ ಅರ್ಹತೆನೇ ಕೊಡಕ್ ಹೋಗಬೇಡ ಭೂಮಿ ಮೇಲ್ಗಡೆ. ಯಾಕಂದ್ರೆ ತಾನೊಂದು ಮನುಷ್ಯ ಆಗಿ ಮನುಷ್ಯನ ಪ್ರಾಣ ತೆಗಿತಾನಂದ್ರ ಆ ಮನುಷ್ಯನಲ್ಲಿ ಮನುಷ್ಯತ್ವ ಅನ್ನೋದೇನೇ ಇಲ್ಲ. ಮಾನವನಾಗಿ ಹುಟ್ಟಿದ್ದಕ್ಕೂ ಅವನಿಗೆ ಅದರ ಬೆಲೆ ಏನನ್ನೋದು ಗೊತ್ತಿಲ್ಲ. ಮಾನವ ಜನ್ಮವಾಗಿ ಹುಟ್ಟಿದ ಮೇಲೆ ಒಂದ್ ಸ್ವಲ್ಪನಾದ್ರೂ ಕರುಣೆ ಮತ್ತೆ ಕನಿಕರ ತೋರಿಸ್ಬೇಕು. ಅಂತ ಕೀಳಾಗಿ ನಡ್ಕೊಂಡಂತ ಮನುಷ್ಯನ ಭೂಮಿ ಮೇಲೆ ಇನ್ನ ಬಿಟ್ಟಿದ್ದಾರಲ್ಲ ಅನ್ನೋದೇ ನನಗ ಆಶ್ಚರ್ಯ ಆಗ್ತಾ ಇದೆ ನೋಡಿ. ಯಾಕಂದ್ರ ರೀ ಬರೀ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಜಾತಿ, ಆ ಜಾತಿ, ಕೀಳ್ ಜಾತಿ, ಮೇಲ್ ಜಾತಿ ಅನ್ನೋದು ಇನ್ನೂ ಈ ಸಮಾಜದಲ್ಲಿ ಇನ್ನೂ ಇದೆ ಅಂದ್ರೆ ನಂಬೋಕ್ ಸಾಧ್ಯ ಆಗ್ತಾ ಇಲ್ಲ. ಯಾವ ಶತಮಾನದಾಗದ ಇವ್ರು ಅಂತ ನಾನು ಅನ್ಕೋತೀನಿ ನೋಡಿ. ಯಾಕಂದ್ರ ಅವಳ ಮಗಳು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿದೆ ತಪ್ಪ. ಆ ಯಾವುದೇ ಒಂದು ಕುಲ ನೋಡಿ, ಇಲ್ಲಿ ಜಾತಿ ಭೇದ, ಆ ಕುಲ ಈ ಕುಲ ಅಂತ ಬಡ್ದಾಡ್ತಿರಲ್ಲ ನೀವು. ಇವಾಗ ನಾನು ನೋಡಿ ಒಂದ್ ಕಟ್ ಮಾಡಿ ಬಟ್ ಏನಾದ್ರೂ ಬಟ್ಟಿಗಾಯ್ತು ಎಲ್ಲಾದ್ರೂ ಕಚ್ಚಾದ್ರ ಬರೋದೇ ರಕ್ತಾನೆ, ಕೆಂಪು ರಕ್ತಾನೆ ಬರ್ತೈತೆ ಹೊರತು ಅದಕ್ಕೇನ್ ಕಲರ್ ರಕ್ತ ಬರಂಗಿಲ್ಲ. ನೀವು ಅದನ್ನ ಅರ್ಥ ಮಾಡ್ಕೊಳಂಗಿಲ್ಲ. ಯಾಕಂದ್ರ ನಾ ಮೇಲ್ ಜಾತಿಯವನು ಅವ್ರು ಕೀಳ್ ಜಾತಿಯವ್ರು ಅನ್ನೋದು ಇನ್ನೂ ರೂಢಿ ಮಾಡ್ಕೊಳಕತ್ತಾರ ಅಂದ್ರ ನಂಬಕ್ ಸಾಧ್ಯ. ಯಾಕಂದ್ರೆ ನೋಡಿ, ಅದು ನಮ್ಮ ಉತ್ತರ ಕರ್ನಾಟಕ ಕಡೆ ಇನ್ನೂ ಸ್ವಲ್ಪ ಜನ ಇನ್ನೂ ಅದೇ ರೂಢಿಯಲ್ಲಿದ್ದಾರೆ. ಬೇರೆ ಕಡೆ ಆದ್ರೆ ಮರ್ತೋಗ್ತಾರೆ ಹೊರ್ತು ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗಂದ್ರೆ ನಾವು ಆ ಜಾತಿಯವರು, ನೀವು ಈ ಜಾತಿಯವರು, ನೀವು ಕೀಳ್ ಜಾತಿಯವರು, ನಾವು ಮೇಲ್ ಜಾತಿಯವರು ಅನ್ನೋದು ಜಾತಿವಾದ ಇನ್ನೂ ನಡೀತಾ ಇದೆ. ಈ ಸಮಾಜದ ಮುಂದೆ ಈ ತರ ಆಡ್ತಾರಲ್ಲ. ಇರುವುದು ಒಂದೇ ಜಾತಿ, ಯಾವ್ದಂದ್ರ ಮಾನವ ಜಾತಿ. ನಾವು ಮಾನವನಾಗಿ ಹುಟ್ಟಿದೀವಿ ಅಂದ್ರೆ ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ಇಷ್ಟೇ. ಇದರಲ್ಲಿ ಆ ಜಾತಿ ಈ ಜಾತಿ ನಾವು ಮಾಡ್ಕೊಂಡಿರೋದು, ಇದು ಬ್ರಹ್ಮ ಕೊಟ್ಟಿರೋದಲ್ಲ. ಅದು ನಮ್ಮ ಜಾತಿನ ನಾವು ಮಾಡ್ಕೊಂಡು, ನೀವು ಮೇಲ್ ಜಾತಿಯವರು, ನಾವು ಕೀಳ್ ಜಾತಿಯವರು ಅಂದ್ಕೊಂಡು ನಾವು ಮಾಡಿದ್ವಿ. ಅವನು ಸೃಷ್ಟಿ ಮಾಡಿದ್ದು ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ಈ ತರ ಸೃಷ್ಟಿ ಮಾಡಿ ಅವ್ನು ಕಳ್ಸಿದಾನಲ್ಲ. ಅವನಿಗೇನೆ ಈ ತರ ಅವಮಾನ ಮಾಡ್ತಾ ಇದ್ರಿ ನಾವು ಆ ಜಾತಿ ಈ ಜಾತಿ. ಇದ್ರ ಬಗ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದ್ರ ಆ ಮಗಳ ಪರಿಸ್ಥಿತಿ ನೋಡ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ನೋವಾಯ್ತು. 2-3 ದಿನ ಆಯ್ತು ಅದೇ ವಿಡಿಯೋದ ಗುಂಗಲ್ಲೇ ಇದ್ದೆ ನಾನು. ಯಾಕಂದ್ರ ಏನಪ್ಪ ಇವ್ರಿಗೆ ವಿಡಿಯೋ ಮಾಡಕ್ ರೀಸನ್ ಸಿಕ್ಕಿಲ್ಲ ಅನ್ನೋ ಈ ಅರ್ಥ ಇದನ್ನ ಹೇಳ್ತಾ ಇದಾರಲ್ಲ. ಯಾಕಂದ್ರೆ ದುಃಖ ರೀ, ಹೆಣ್ಣು ಮಗಳ ದುಃಖ ಒಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಹೊರತು ಗಂಡು ಮಕ್ಕಳಿಗೆ ಅರ್ಥ ಆಗಂಗಿಲ್ಲ ಅನ್ಕೊಂಡು ನೋಡಿ. ಯಾಕಂದ್ರ ಯಾರ ಮನ್ಯಾಗ ಆಗಂಗಿಲ್ಲ ಸ್ನೇಹಿತರೆ, ಎಲ್ಲರೂ ಮನ್ಯಾಗನು ಒಂದೊಂದು ತರ ಪರಿಸ್ಥಿತಿ ಇರ್ತೈತಿ. ಅದನ್ನ ನಾವು ಆಚೆ ಹಾಕಿದ್ವಿ ಅಂದ್ರೆ ಆಚೆ ಹೋಗುತ್ತೆ. ಮನೆ ಒಳಗಡೆ ಇಟ್ಕೊಂಡ್ರೆ ಮನೆ ಒಳಗಡೆನೆ ಇರ್ತೈತಿ ಹೊರತು ಹೊರಗಡೆ ಹಾಕಿದ್ರೆ ಅದನ್ನ ಅವ್ರ ಮನೆಯಲ್ಲಿ ನಡೆದಾಗೇನೆ ಅವ್ರಿಗೆ ಗೊತ್ತಾಗ್ತೈತಿ ಹೊರತು ಮತ್ತೊಂದೇನಿಲ್ಲ. ಇವಾಗ 7 ತಿಂಗಳು ಗರ್ಭಿಣಿ ಅವಳು, 7 ತಿಂಗಳು ಆಗೋ ಮಟ್ಟ ಅವಳನ್ನ
ಎಷ್ಟು ನಾ ಇದ್ರಾಗ ಕೇರ್ ಮಾಡಿ ಆಕೆ ಗಂಡ ಎಷ್ಟು ಕೇರ್ ತಗೊಂಡಿದ್ದ. ಆಕಿ ಒಂದು ನನ್ನ 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 ಜೀವನ, ನನ್ನ ಹೊಟ್ಟೆಲಿ ಒಂದು ಮಗು ಬರ್ತೈತಿಲ್ಲ ಅಂದ್ ಎಷ್ಟು ಆಸೆ ಇಟ್ಕೊಂಡಿರ್ತಾರ ಆ ಕುಟುಂಬದವರು. ಅವಳಿಗೆ ಎಷ್ಟು ಆಸೆ ಇತ್ತಲ್ಲ, ಅವಳ ಆಸೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿ ಅವ್ರ ಜೀವನ ಇವತ್ತು ಈ ಜೀವನ ಭೂಮಿ ಮ್ಯಾಗ ಇರೋಕ್ಕೂ ಬಿಡದೆ ಅವ್ರನ್ನ ಹೆಂಗಾದ್ರೂ ಬದುಕಬೇಕು, ನಾವು ಇವರಿಂದ ದೂರ ಇರ್ಬೇಕು ಅಂದ್ಕೊಂಡು ಬೇರೆ ಊರಿಗೆ ಹೋಗಿ ಅವ್ರು ಬದುಕಿದ್ರು ಕೂಡ ಅವರನ್ನ ಇರೋಕ್ಕೆ, ಈ ಭೂಮಿ ಮ್ಯಾಗ ಇರೋಕ್ಕೇನೆ ಬಿಡ್ಲಿಲ್ಲ ಆ ಪಾಪಿ ತಂದೆ. ಅಂತ ಪಾಪಿ ತಂದೆ ಯಾರ ಮನೆಯಲ್ಲೂ ಇರಬಾರ್ದು. ಹಾಗೆ ಅಂಥವ್ರನ್ನ ಗಲ್ ಶಿಕ್ಷೆ ಮಾಡಬೇಕು. ಇನ್ನೊಮ್ಮೆ ಈ ಥರ ಯಾರೂ ಮಾಡಬಾರ್ದು ಅನ್ನಂಗೆ ಅವ್ರನ್ನ ಆ ಪರಿಸ್ಥಿತಿ ತರಬೇಕು ಸ್ನೇಹಿತರೆ. ಯಾಕಂದ್ರೆ ಪದೇ ಪದೇ ಹೆಣ್ಮಕ್ಳಿಗೆ ಆ ಜಾತಿ ಎತ್ಕೊಂಡು ಹೆಣ್ಮಕ್ಳಿಗೆ ಆಯಿತು ಎಲ್ಲರಿಗೂ ಇವಾಗ ಅವ್ರು ಕೀಳು ಜಾತಿ ಆದ್ರೆ ಒಂದು ಭೇದ ಭಾವ ಮಾಡಿಕೊಂಡು ನೋಡ್ತಿರಲ್ಲ. ನಾಳೆ ಅಲ್ಲಿ ಮೇಲ್ಗಡೆ ಹೋದಾಗ, ಯಮನ ಹತ್ರ ಹೋದಾಗ ಅಲ್ಲಿ ಹೋಗಿ ಏನು ಹೇಳ್ತೀರಾ, ನೀವು ಏನು ಮಾಡಿ ಬಂದಿದ್ದೀರಾ ನೋಡಿ ಇವಾಗ ಹೆಂಗಂದ್ರೆ ರೀ, ಈಗ ಮಾಡಿರೋದನ್ನ ಹೀಗೆ ಉಂಡು ಹೋಗೋದೈತಿ. ನೀನು ಮಾಡಿರೋ ಪಾಪನ ನೀನೇ ಉಂಡು ಹೋಗ್ತೀಯ ಒಂದಲ್ದ ಒಂದು ಕಾಲದಾಗ. ಆ ಮಗಳಿಗೆ ಆ ಜೀವ ಎಷ್ಟು ಮರ ಅಂದು ಮರಿಗೆ ಹೋಗಿದೆಯಲ್ಲ, ಅದ್ರ 4 ಫಸ್ಟ್ ಹೊತ್ತು ನೀ ಭೂಮಿ ಮ್ಯಾಗ ನೀನು ಅದನ್ನೆಲ್ಲ ನೋಡಿ ಹೋಗ್ತೀಯ. ಅವಳನ್ನು ಒಂದ್ಸಲ ನೀನು ಜೀವ ತೆಗೆದಿರ್ಬೇಕು. ನೀನು ಇಡೀ ನಿನ್ನ ಜೀವನ ಈ ಭೂಮಿ ಮೇಲೆಗಡೆ ನಿನ್ನ ಜೀವ ಹೋಗುವವರೆಗೂ ಪಶ್ಚಾತ್ತಾಪದಲ್ಲಿ ಇರ್ತೀಯ. ಹಾಗೆ ಯಾವ ಥರ ನೀನು ಅನುಭವಿಸ್ತೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳ ಶೋಷಣೆ ಹೆಣ್ಮಕ್ಳ ಮೇಲೆ ಆಗ್ತೈತೆ ಗೊತ್ತಿಲ್ಲ ಸ್ನೇಹಿತರೆ. ಎಷ್ಟೊಂದು ಕಲ್ಮಶ ತುಂಬಿಕೊಂಡಿದ್ದ ಆ ಮನುಷ್ಯ ಅನ್ಬೋದು. ಮಗಳು ಇಡೀ ಓಣಿಯೆಲ್ಲ ಓಡಾಡ್ರ ಮೀರಿ ಆಕೆಯ ಹೊಟ್ಟೆಯಲ್ಲಿರೋ ಮಗುವಿನ ಪ್ರಾಣನೂ ಲೆಕ್ಸದೆ ತಾನು ಹೆತ್ತಂತ ಮಗಳ ತನ್ನ ತಾನೇ ಜನ್ಮ ಕೊಟ್ಟಂತ ಮಗಳನ್ನ ಆ ತಂದೆ ಹತ್ಯೆ ಮಾಡ್ಬೇಕಾದ್ರೆ ಆ ಮನುಷ್ಯನಿಗೆ ಎಷ್ಟೊಂದು ರೋಷ ವೇಷ ಆಕ್ರಂದನ. ಮನುಷ್ಯ ಜಾತಿಯಾಗಿ ಹುಟ್ಟಿದ್ದೇ ತಪ್ಪು. ಅವನು ಪ್ರಾಣಿಗಳಿಗೆ ಹೋಲಿಸ್ಬೇಕು ಆ ಮನುಷ್ಯನು. ಹಾಗೆ ಮತ್ತೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಅವನು ಮೇಲು ಜಾತಿಯನ್ನು ಎದ್ಕೊಂಡು ತಾನು ಏನನ್ನೂ ಇವಾಗ ನೋಡಿ ಅವ್ರು ಯಾವುದೋ ಜಾತಿ ಏನೋ ಒಕ್ಕಲಿಗ ಜಾತಿ ಅಂದ್ರೆ ಅವ್ರಿಗೆ ಮಾಂಸಾಹಾರಿ ಏನನ್ನೂ ಮುಟ್ಟಂಗಿಲ್ಲ ತಿನ್ನಂಗಿಲ್ಲ ಅನ್ಕೋತೀನಿ ನಾನು. ನಮ್ಮ ಹಳ್ಳಿ ಕಡೆ ಇರುವಂಥ ರೂಢಿಯಲ್ಲಿ ಇವಾಗ ಒಕ್ಕಲಿಗರು ಈಗ ಆ ಥರ ಇದ್ದವರು ಮಾಂಸವನ್ನು ಮುಟ್ಟಂಗಿಲ್ಲ ತಿನ್ನಂಗಿಲ್ಲ ಅಂದಾಗ ನೀನು ಮಾಂಸದ ರೀತಿಯ ಮಗಳನ್ನ ಕೊಚ್ಚಿದೆಯಲ್ಲ ನೀನು ಇವಾಗ ಕೀಳು ಜಾತಿಯವ್ರಿಗಿಂತಲೂ ನಿನ್ನ ಮೇಲಾದ. ಯಾಕಂದ್ರೆ ಕೀಳು ಜಾತಿಯವ್ರಂದ್ರ ಎಲ್ಲವನ್ನೂ ತಿಂತಿರ್ತಾರೆ ಅನ್ಕೋತೀನಿ. ಅವ್ರನ್ನ ಅದಕ್ಕೆ ಕೀಳು ಜಾತಿ ಅಂತ ನೀವು ಸಮಾಜದಾಗ ರೂಢಿ ಮಾಡಿರ್ತಿ. ಏನಾದ್ರೂ ಮಾಂಸಾಹಾರಿ ಮಾಂಸಾಹಾರಿ ಎಲ್ಲವನ್ನೂ ತಿನ್ನೋರಿಗೆ ಸ್ವಲ್ಪ ಕಡಿಮೆ ಜನಾಂಗದವರು, ಮತ್ತೆ ಎಲ್ಲವನ್ನೂ ಬಿಟ್ಟವರು ಒಂದು ಸ್ವಲ್ಪ ಮೇಲ್ ಜಾತಿಯವರು ಈ ಥರ ಹಾಕೋತಾರ. ಅಂಥವ್ರಿಗೆ ನನ್ನ ವೈಯಕ್ತಿಕ ಹೇಳ್ಬೇಕಂದ್ರೆ, ನೀನು ಮಾಂಸವನ್ನೇ ಮುಟ್ಲಾರ್ದಂಥ ಮನುಷ್ಯ ಇವತ್ತ ಕೋಳಿ ಕುರಿ ಏನನ್ನೂ ಮುಟ್ಟಿ ಕಡಿಲಾರ್ದನೆ ಕಡಿಲಾರ್ದವ ಮಗಳನ್ನ ಯಾವ ಥರ ಕೊಚ್ಚಿದೆ ನೀನು ಎಲ್ಲವನ್ನೂ ಇದೆಲ್ಲ ನೀವು ಕೊಚ್ಚಿ ತಿಂದವನೇ ಇದೆಯಾ, ಅದಕ್ಕೋಸ್ಕರನೇ ಮಗಳನ್ನು ಕೊಚ್ಚಿದ್ಯಾ ಅನ್ಕೋತೀನಿ ನಾನು. ನೀನು ಯಾವ ಥರ ಮೇಲ್ಜಾತಿಯವನ್ನ ಆಗ್ತೀಯ? ಮೇಲ್ಜಾತಿಯವನ್ನೆಲ್ಲ ನೀನು ಅವ್ರಿಗಿಂತಲೂ ಕೀಳು ಜಾತಿಯವ ಮನುಷ್ಯನ ಅದಿ ನೀನು. ಮೇಲ್ಜಾತಿ ನಿನಗೆ ಮಾನವೀಯತೆ ಅನ್ನೋದು ಇರ್ತಿತ್ತು. ಪ್ರಾಣಿಗಳ ಹಿಂಸೆ ಕೊಡಬಾರ್ದು ಅನ್ಕೊಂಡು ಮೇಲ್ಜಾತಿಯವರು ಪ್ರಾಣಿಗಳ ಹಿಂಸೆ ಕೊಡಬಾರ್ದು, ಮಾಂಸಾಹಾರಿ ತಿನ್ನಬಾರ್ದು, ಶಾಕಾಹಾರಿ ನಾವು ಊಟ ಮಾಡಬೇಕು ಅಂತ ಅನ್ಕೊಂಡು ಈ ಥರ ಮಾತಾಡ್ತಿರ್ತಲ್ಲಲ್ವಾ ನೀವು. ಮಾಂಸಾಹಾರಿ ತಿನ್ನೋರಿಗೆ ಇನ್ನೂ ಒಂದು ಸ್ವಲ್ಪ ಅರ್ಹತೆ ಇರ್ತೈತಿ. ಮಾಂಸ ನಾವು ತಿಂತೀವಲ್ಲ, ನಮ್ದು ಇದು ಐತಲ್ಲ ಅಂತ ಅನ್ಕೊಂಡು ಅವರು ಪ್ರಾಣಿಗಳನ್ನ ಇವಾಗ ಕಡಿಮೆ ಮಾಡ್ತಾ ಇದ್ರಿ. ಮಾಂಸಾಹಾರಿ ತಿನ್ನೋರು ಈಗ ತಿನ್ಲಾರ್ದಂಥ ಪಾಪಿ ಜನಾಂಗದವ್ರೆ ಜಾಸ್ತಿ ತಿಂತಾ ಇದ್ದಾರೆ ನೋಡಿ. ಅವ್ರಿಗೆ ಪಾಪಿ ಜನಾಂಗದವ್ರು ಯಾಕಂದ್ರೆ ಮನುಷ್ಯನ್ನೇ ಕಡಿದು ಆ ಥರ ಮಗಳನ್ನು ಉಳ್ಳಾಡಿಸಿ ಕಡಿದು ಆ ಮಗಳಿಗೆ ಅಷ್ಟೊಂದು ಶೋಷಣೆ ಮಾಡಿ ನೀನು ಭೂಮಿ ಮೇಲೆ ಏನು ಸಾಧಿಸಿದಂಗಾಯ್ತು? ನಿನ್ನ ಜಾತಿ ಕುಲ ನೀನು ಏನು ಬರ್ತೈತಿ? ನಿನ್ಗೆ ಹಿಂದ್ಗಡೆ ಏನೂ ಬರಂಗಿಲ್ಲ. ನಿನ್ನನ್ನು ಯಾರು ಈ ಮಟ್ಟಿಗೆ ನಿನ್ನ ಮಗಳು ಈ ಥರ ಕೀಳು ಜಾತಿಯವನ್ನ ಮದುವೆ ಮಾಡ್ಕೊಂಡಿದ್ದಾಳಲ್ಲ, ಅವಳನ್ನ ಬಿಡಬೇಡ, ಅವಳನ್ನು ಕೊಚ್ಚಿ ಅಂದಿದ್ದಾರೆ. ಯಾರು ಬರಂಗಿಲ್ಲ. ನಿನ್ನ ಆತ್ಮನೇ ಮರಬೇಕು ಒಂದು ಟೈಮ್ದಾಗ. ಯಾಕಂದ್ರೆ ಇಷ್ಟು ವರ್ಷ ಮಗಳನ್ನು ಇಷ್ಟು ವರ್ಷ ಸಾಕಿ ಸಲಿವಿ ಅವಳನ್ನ ಒಂದು ಹಂತ ಮಟ್ಟಿಗೆ ಬೆಳೆಸಿದಾಗ ಅವಳು ಮಾಡಿದ್ದು ತಪ್ಪಿದೆ. ಅದನ್ನು ಯಾಕಂದ್ರೆ ಅವಳು ಇವಾಗಿನ ಕಾಲ ಹೆಂಗಂದ್ರೆ ರೀ,
ನಾವು ನಾವು 100ಕ್ಕೆ 10% ಜನಾಂಗ ಮಾತ್ರ ಅರೇಂಜ್ ಮ್ಯಾರೇಜ್ಗೆ ಒಪ್ಕೋತಾರೆ. ಎಲ್ಲರೂ ತಮ್ಮ ಇಚ್ಛೆ ಅಂತಾನೆ ತಾವು ನಡ್ಕೋತಿರೋ ಈಗಿನ ಜನರೇಷನ್ಗೆ ಮಗಳು ಹೋಗಿದ ಅಂದ್ರೆ ಅದು ನಿನ್ ತಪ್ಪಲ್ಲ. ಯಾಕಂದ್ರೆ ನೀನು ಮಾಡಿರೋದು ತಪ್ಪಿದೆ ನೋಡಿ ಸ್ನೇಹಿತರೆ. ಅವ್ರು ಕೂಡ ಒಂದ್ ಕಾಲದಾಗ ಯಾರ್ದೋ ಮುಸ್ಲಿಂ ಹುಡುಗಿನ ಮುಸ್ಲಿಂ ಯುವತಿನ ಪ್ರೀತಿ ಮಾಡಿ ಮತ್ತ ಅವಳ ಒಪ್ಪದೆ ಇರೋದಿಲ್ಲ ಕಾರಣಕ್ಕ ವಿಷ ತಗೊಂಡು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿ ಈ ತರ ಎಲ್ಲ ನೀನ್ ಮಾಡಿರೋದು ನೋಡಿ. ಮಗಳು ಮಾಡಿರೋದು ತಪ್ಪ ಅಂದ್ರೆ ನೀನ್ ಮಾಡಿರೋದು ತಪ್ಪೇ, ಹೌದಲ್ಲ? ನೀನ್ ಮಾಡಿರೋದು ತಪ್ಪೆ. ನಿನ್ನ ರಕ್ತನ ನೀನ್ ಮಾಡಿರೋ ತಪ್ಪಿಂದನೇ ಅವಳಿಗೆ ಅದೇ ನಿನ್ನ ರಕ್ತದಿಂದ ಬಂದಂತ ಮಗಳು ತಪ್ಪು ಮಾಡಿದ್ರೆ ಅದು ನೀನು ಒಪ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲೇ ನೀನು ನೀನೇ ಹೊಲಸ್ ಜಾತಿಗೆ ಸೇರ್ಕೊಂಡಿದ್ಯಾ. ಮೊದಲು ನಿನ್ನ ಮಗಳು ಮಾಡೋಕ್ ಏನ್ ತಪ್ಪಿದೆ ಅಂತ ನಿನಗೆ ಅರ್ಥ ಆಯ್ತು. ಅವಳನ್ನ ಕೊಚ್ಚಿದೆಯಲ್ಲ, ಅವಳ ಪಾಪ ನಿನಗೆ ತಟ್ಟದೆ ಹೋಗಂಗಿಲ್ಲ. ಇದರಿಂದ ಏನಾದ್ರೂ ನೀನ್ ಸಾಧಿಸ್ತಿದ್ದೀನಿ ಅಂತ ನೀನ್ ಅನ್ಕೊಂಡಿರ್ಬೋದು, ಏನನ್ನೂ ಸಾಧಿಸಿಲ್ಲ. ಯಾಕಂದ್ರೆ ನಿನ್ನ ಹಿಂದಿನ ಕುಟುಂಬದವ್ರಿಗೆ ಕೂಡ ಶೋಷಣೆ ಆಗತ್ತೆ. ಆ ಕುಟುಂಬದವ್ರು ಕೂಡ ಪಾಪ ಇಡೀ ಕುಟುಂಬನೇ ಹಲ್ಲೆ ಮಾಡಿದಾರಂತೆ, ಇಡೀ ಕುಟುಂಬಕ್ಕೆ ಹಲ್ಲೆ ಮಾಡಿದಾರು. ಇದ್ರಿಂದ ನಿನ್ನ ಕುಟುಂಬ ಚೆನ್ನಾಗಿರತ್ತ, ಅವ್ರಿಗೆ ಕಷ್ಟ ಕೊಟ್ಟು ಬಿಡಕ ಚೆನ್ನಾಗಿರಂಗಿಲ್ಲ. ನೋಡಿ ಸ್ನೇಹಿತರೆ, ಒಬ್ರಿಗೆ ನಾವು ಕಷ್ಟ ಕೊಟ್ಟಿವಂದ್ರೆ ನಮಗೂ ಅದು ಕಷ್ಟ ಆಗತ್ತೆ. ಯಾಕಂದ್ರೆ ಮನುಷ್ಯ ಐತಿದು, ಪ್ರಾಣಿಗಳಲ್ಲ. ಪ್ರಾಣಿ ಇತ್ತಂದ್ರ ಅದಕ್ಕ ಕಡ್ದಿದ್ದು ತನ್ನ ಮಕ್ಕಳಿಗೆನೆ ತಾನೇ ಕೊಚ್ಕೊಂಡ್ ತಿನ್ನುವಂತ ಪ್ರಾಣಿಗಳು ಅವು. ಆ ಪ್ರಾಣಿ ಜಾತಿಗೆ ಸೇರಿದವ್ ನೀನು. ಈ ಮನುಷ್ಯ ಆದವನು ಪ್ರಾಣಿ ಜಾತಿಗೆ ಸೇರಿದವ್. ಇಂಥ ನಮ್ಮ ಸಂಘ ಇಂಥ ಕನ್ನಡ ನಾಡಲ್ಲಿ ಹುಟ್ಟಿದವ್ರು ಈ ತರ ಮಾಡ್ತಾರಂದ್ರೆ ನಂಬಕ್ ಸಾಧ್ಯ ಇಲ್ಲ. ಆದ್ರೆ ನಂಬಲೇಬೇಕಾಗಿದೆ. ಈಗ ಅಂತ ಜನಾಂಗದಕ್ಕ ಆ ಮನುಷ್ಯ ಸೇರಿದ ನೋಡಿ. ಅವ್ರದ ಮನಿ ಒಳಗಡೆನೂ ಪ್ರಾಬ್ಲಮ್, ಈ ಮನಿವರೆಗೂ ಪ್ರಾಬ್ಲಮ್ ಕೂತು ಮಾತಾಡಿಕೊಂಡು ಸರಿಪಡಿಸ್ಕೊಂಡ ಪ್ರಾಬ್ಲಮ್ನ ಅವ್ರ ಇಚ್ಛೆ ಅಂತ ಅವ್ರನ್ನ ಬಿಟ್ಟಿದ್ರೆ ಏನ್ ಗಂಟು ಹೋಗ್ತಿತ್ತು? ಏನು ಹೋಗ್ತಿರಲ್ಲ. ತಾವು ಪ್ರೀತಿ ಮಾಡಿದಾರ, ತಾವು ಮದ್ವೆ ಆಗಿದಾರ, ತಮ್ಮ ಲೈಫ್ನ ಅವ್ರು ಸೆಟ್ ಮಾಡ್ಕೊಂಡು ಹೆಂಗಾದ್ರೂ ಭೂಮಿ ಮೇಲೆ ಬದುಕ್ತಿದ್ರು. ಅವರು ಜೀವ ಇತ್ತಂದ್ರ ಆ ಮಗಳು ಎಲ್ಲಾದ್ರೂ ಬದುಕಿ ಏನಾದ್ರೂ ಸಾಧನೆ ಮಾಡ್ತಿದ್ರು. ಜೀವ ತೆಗ್ದಿದ್ದೆ ಇನ್ನೇನ್ ಮಾಡಕ್ ಸಾಧ್ಯ? ಅವಳಂತರೂ ಹೋದ್ರು, ಅವಳ ಪ್ರಾಣ ಅಂತರೂ ಸಿಗಂಗಿಲ್ಲ. ಆದ್ರೆ ಆ ಜೀವಕ್ಕ ನ್ಯಾಯ ಸಿಗಬೇಕಂದ್ರ ಈ ಮನುಷ್ಯನನ್ನ ಗಲ್ಲಿಗೆ ಏರ್ಸ್ಬೇಕು. ಮುಂದೆ ಈ ತರ ಸಮಾಜದಾಗ ಯಾವ ತಂದೆನೂ ಮಕ್ಕಳಿಗೆ ಈ ತರ ಶಿಕ್ಷೆ ಕೊಡಬಾರ್ದು ಅನ್ನೋದ ನನ್ನ ಕೋರಿಕೆ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋದ ಬಗ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯವಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಜಾಸ್ತಿ ಮಾತಾಡಿನಿ ಅನ್ನೋದಾದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ನಾನು ಒಂದು ಹೆಣ್ಣು ಮಗಳಾಗಿ ನನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗಳು ಹುಟ್ಟಿಲ್ಲ ಅಂತ ನಾನೇನು ಅದನ್ನ ಅದನ್ನ ಅರ್ಥ ಮಾಡ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಾನು ಹುಟ್ಟಿರೋದು, ನಾವು ಕುಟುಂಬದಲ್ಲಿ ಹುಟ್ಟಿದವ್ರದ್ದು ಎಲ್ಲೋ ಒಂದೊಂದು ತಪ್ಪು ಆಗಿರುತ್ತೆ. ಅದನ್ನ ಸರಿಪಡಿಸ್ಕೊಂಡು ಇದು ಮಾಡ್ಕೋಬೇಕು ಹೊರತು ಜೀವ ತೆಗೆಯೋ ಮಟ್ಟಿಗೆ ಹೋಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನೋಡಿ. ಬರೀ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಬಾಯ್. ಮತ್ತೆ ಸಿಗೋಣ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತೆ ಏನಾದ್ರೂ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯವಿದ್ರೆ, ನನ್ನಿಂದ ಏನಾದ್ರೂ ತಪ್ಪಾಗಿ ಮಾತಾಡಿನಂದ್ರೆ ಇಲ್ಲಿಂದ ಕ್ಷಮೆ ಕೇಳ್ತೀನಿ. ಮತ್ತೆ ಆ ತಂದೆ ಮಾಡಿರೋದು ಸಿಕ್ಕಾಪಟ್ಟೆ ತಪ್ಪಿದೆ ಸ್ನೇಹಿತರೆ. ತಪ್ಪಂದ್ರೆ ಈ ಭೂಮಿ ಮೇಲೆ ಬದುಕೋಕೆ ಅರ್ಹತೆನೇ ಇಲ್ಲ. ಮಾನವ ಕುಲದಾಗ ಹುಟ್ಟಿದ್ದಕ್ಕೂ ಏನೂ ಇಲ್ಲಿ ಉಳಿಸಿಲ್ಲ. ಮಾನವೀಯತೆ ಅನ್ನೋದು ಏನು ಉಳಿಸಿಲ್ಲ. ಅದಕ್ಕೋಸ್ಕರ ನನಗೆ ನನ್ನ ಮನಸ್ಸು ತುಂಬಿ ಬರ್ತಾ ಇದೆ. ದುಃಖ ಆದ್ರೆ ದುಃಖ ತೋರಿಸ್ಕೋಬಾರ್ದು. ಯಾಕಂದ್ರೆ ನಾನು 2-3 ದಿನ ಅದ್ರಲ್ಲಿ ಇದೆ ಸ್ನೇಹಿತರೆ. ವಿಡಿಯೋ ನೋಡ್ತಾ ಎಷ್ಟೋ ಸಲ ಹತ್ತಿದ್ದೀನಿ, ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಯೂಟ್ಯೂಬಲ್ಲಿ ನೋಡಿನಿ, ಹಾಗೆ TV9 ನೋಡಿದ್ರು ಕೂಡ ಅಷ್ಟು ದುಃಖ ಬರ್ತೈತಿ. ಹೋದ ಪ್ರಾಣ ಅಂತರೂ ಬರಂಗಿಲ್ಲ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಿನ್ನ ತಂದೆಯನ್ನ ಗಲ್ಲಿಗೇರಿಸ್ಬೇಕು ಹೊರತು ಮುಂದೆ ಈ ತರ ಯಾವ ಸಮಾಜದಾಗೂ ತಂದೆ ಆ ಕುಟುಂಬದವರು ಹೆಣ್ಣು ಮಗಳಿಗೆ ಶೋಷಣೆ ಮಾಡಬಾರ್ದು. ಕೀಳ್ ಜಾತಿ ಅಂತ ಶೋಷಣೆ ಮಾಡಿ ಅವಳನ್ನ ಕುಗ್ಗಿಸ್ಬಾರ್ದು. ಮತ್ತೆ ಹೆಂಗೆ ಇರ್ಲಿ ಅವ್ರು ಬದುಕ್ಲಕ್ ಬಿಡ್ಬೇಕು ಹೊರತು ಅವ್ರ ದೂರಿಂದ ನೋಡಿ ಖುಷಿ ಪಡ್ಬೇಕು ಹೊರತು ಅವ್ರ ಜೀವಕ್ಕೆ ಈ ತರ ಸಂಕಟ ಕೊಡಬಾರ್ದು ನೋಡಿ ಸ್ನೇಹಿತರೆ. ನನ್ಗಂತೂ ದುಃಖ ಬರ್ತಾ ಇದೆ ಸ್ನೇಹಿತರೆ. ವಿಡಿಯೋನ ಎಂಡ್ ಮಾಡ್ತೀನಿ. ಎಷ್ಟು ನಿಮಿಷ ಆಯ್ತು ಗೊತ್ತಿಲ್ಲ. ವಿಡಿಯೋ ಎಂಡ್ ಮಾಡಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ದುಃಖ ಬರ್ತಾ ಇದೆ.